ಒಂದು ಸುಂದರವಾದ ಕಾಡಿನಲ್ಲಿ ಲ್ಯಾಂಬೋ ಎಂಬ ಮುದ್ದಾದ ಮೊಲ ಸಂತೋಷದಿಂದ ಬದುಕುತ್ತಿದ್ದ. ಅವನ ಅಜ್ಜಿಯಿಂದ ಉಡುಗೊರೆಯಾಗಿ ಸಿಕ್ಕಿದ್ದ ಉದಳಿಯನ್ನ ಊದಿ ವಿಧವಿಧವಾದ ಧ್ವನಿಯನ್ನು ಹೊರಡಿಸುತ್ತಿದ್ದ. ಒಂದು ವೇಳೆ ಕಾಡಿನಲ್ಲಿ ಅಪಾಯದಲ್ಲಿ ಸಿಲುಕಿದಾಗ ಈ ಉದಳಿಯಿಂದ ಜೋರಾದ ಶಬ್ದ ಮಾಡುತ್ತಿದ್ದ. ಆಗ ಅವನ ಸ್ನೇಹಿತರಾದ ಮಿಂಚು ಎಂಬ ಗಿಳಿ ಹಾಗೂ ಚಿಂಟು ಎಂಬ ಜಿಂಕೆ ಎಲ್ಲಿಂದಲಾದರೂ ಓಡಿಬಂದು ಅವನಿಗೆ ಸಹಾಯ ಮಾಡುತ್ತಿದ್ದರು. ಹೀಗಿರುವಾಗ ಒಂದು ಸಂಜೆ ಆಕಾಶ ಕಿತ್ತಳೆ ಬಣ್ಣಕ್ಕೆ ಬದಲಾಗುತ್ತಿತ್ತು. ತಂಗಾಳಿ ಬೀಸಲು ಆರಂಭವಾಗಿತ್ತು. ಲ್ಯಾಂಬೋ ಒಂದು ಚಿಟ್ಟೆಯನ್ನ ಹಿಂಬಾಲಿಸುತ್ತಾ ಹೋಗಿ ಕಗ್ಗತ್ತಲಿನ ದಟ್ಟ ಅರಣ್ಯದ ಬಳಿ ತಲುಪಿದ. ಆಗ ಅರಣ್ಯದಲ್ಲಿ ದಾರಿ ತಪ್ಪಿದ ಲ್ಯಾಂಬೋಗೆ ಉದಳಿ ನೆನಪಾಯಿತು. ಆದರೆ ಉದಳಿ ಎಲ್ಲೋ ದಾರಿ ಮಧ್ಯ ಕಳೆದು ಹೋಗಿತ್ತು. ಆಗ ಅವನ ಹೃದಯದಲ್ಲಿ ಭಯ ಶುರುವಾಗಿತ್ತು. ಸುತ್ತಲೂ ಕತ್ತಲೆ ಆವರಿಸಿತು. ಜೋರಾಗಿ ಮಳೆ ಸುರಿಯಲು ಆರಂಭಿಸಿತು. ಬೇರೆ ಕಾಡು ಮೃಗಗಳಿಗೆ ಹೆದರಿ ಅಲ್ಲೇ ಮುರಿದು ಬಿದ್ದಿದ್ದ ಮರದ ತೊಗಟೆಯ ನಡುವೆ ಅಡಗಿ ಕುಳಿತ. ಅಷ್ಟರಲ್ಲಿ ಕಾಡಿನ ತುಂಬಾ ಕತ್ತಲು ಆವರಿಸಿತು. ಕತ್ತಲಾದರೂ ಲ್ಯಾಂಬೋ ಇನ್ನೂ ಗುಡಿಸಲು ತಲುಪಿಲ್ಲ ಎಂದು ಮಿಂಚು, ಚಿಂಟು ಹಾಗೂ ಇತರ ಸ್ನೇಹಿತರಿಗೆ ತಿಳಿಯಿತು. ಲ್ಯಾಂಬೋನ ಉದಳಿಯ ಧ್ವನಿಯೂ ಕೇಳಿಸಲಿಲ್ಲ. ಎಲ್ಲರಿಗೂ ಆತಂಕವಾಯಿತು. ಮಿಂಚು ದೊಡ್ಡದಾದ ಮರದ ಮೇಲೆ ಹೋಗಿ ಕಾಡಿನ ಸುತ್ತ ನೋಡಿದಳು. ಆದರೂ ಲ್ಯಾಂಬೋ ಅವಳಿಗೆ ಕಾಣಿಸಲಿಲ್ಲ. ಅವಳು ತನ್ನ ಸ್ನೇಹಿತರಾದ ಚಿಂಟು ಜಿಂಕೆ ಮತ್ತು ಚೀಕು ಆಮೆಯೊಂದಿಗೆ ಹುಡುಕಾಟಕ್ಕೆ ಹೊರಟಳು. ಅವರೆಲ್ಲ ಮಳೆಗೂ ಗಾಳಿಗೂ ಕುಗ್ಗದೆ ಅರಣ್ಯದ ಕತ್ತಲಲ್ಲೋ ಲ್ಯಾಟೀನು ಬೆಳಗಿಸಿ ಲ್ಯಾಂಬೋ ಹುಡುಕತೊಡಗಿದರು. ಆಗ ಅಡಗಿ ಕುಳಿತ ಲ್ಯಾಂಬೋಗೆ ತನ್ನ ಸ್ನೇಹಿತರು ತಂದಿದ್ದ ಲ್ಯಾಟಿನ್ನ ಬೆಳಕು ಕಾಣಿಸಿತು. ಆಗ ಲ್ಯಾಂಬೋ ಜೋರಾಗಿ ಅವರನ್ನ ಕೂಗಿದ. ಆಗ ಎಲ್ಲರೂ ಲ್ಯಾಂಬೋ ಇದ್ದ ಮರದ ಕಾಂಡದ ಬಳಿ ಓಡಿದರು. ಒಳಗೆ ಲ್ಯಾಂಬೋ ಒದ್ದೆಯಾಗಿ ನಡುಗುತ್ತಿದ್ದ. ಕೊನೆಗೆ ಎಲ್ಲರೂ ಸೇರಿ ಲ್ಯಾಂಬೋನನ್ನ ರಕ್ಷಿಸಿದರು. ಲಯಂಬ ಖುಷಿಯಿಂದ ಕುಣಿದು ಕುಪ್ಪಳಿಸುತ್ತಾನೆ. ಕೊನೆಗೆ ತನ್ನನ್ನು ಕಾಪಾಡಿದ ಎಲ್ಲರಿಗೂ ಲ್ಯಾಂಬೋ ಧನ್ಯವಾದ ತಿಳಿಸಿದ. ಅವರು ಅಲ್ಲಿಂದ ವಾಪಸ್ಸಾಗುವಾಗ ನದಿಯ ಬಳಿ ಲ್ಯಾಂಬೋನ ಉದಳಿಯು ಸಿಕ್ಕಿತು. ಆಗ ಮಿಂಚು ಲ್ಯಾಂಬೋಗೆ ಉದಳಿಯನ್ನ ಮತ್ತೆ ಕಳೆದುಕೊಳ್ಳಬೇಡ ಎಂದು ಸಲಹೆ ನೀಡಿದಳು. ಉದಳಿ ಇಲ್ಲದಿದ್ದರೂ ಲ್ಯಾಂಬೋನ ಮನದಾಳದ ಅಳಲನ್ನ ಮಿಂಚು ಅರ್ಥ ಮಾಡಿಕೊಂಡಿದ್ದಳು. ಇದರಿಂದಾಗಿಯೇ ಲ್ಯಾಂಬೋ ಅಪಾಯದಲ್ಲಿರುವುದು ಮಿಂಚುಗೆ ತಿಳಿಯಿತು. ಇದರಿಂದ ನಮಗೆ ತಿಳಿಯುವುದೇನೆಂದರೆ, ನಿಜವಾದ ಸ್ನೇಹಕ್ಕೆ ಯಾವುದೇ ಶಬ್ದ ಬೇಕಾಗಿಲ್ಲ. ಅವರು ನಿಮ್ಮ ನೋವನ್ನು ಮನದಾಳದಿಂದ ಅರಿಯುತ್ತಾರೆ. ಸ್ನೇಹಿತರೆ, ಲ್ಯಾಂಬೋನ ರಕ್ಷಣೆಗಾಗಿ ಕಾಡಿನಲ್ಲಿ ಸಾಹಸ ತೋರಿದ ಮಿಂಚು ಹಾಗೂ ಸ್ನೇಹಿತರ ಈ ಕತೆ ಹೇಗಿತ್ತು ಕಾಮೆಂಟ್ ಮಾಡಿ.